ಘಟನೆ ನಡೆದಿರುವಂತದ್ದು ಏನು ಸರ್, ಕಾರಣ ಏನು, ಪ್ರಾಥಮಿಕವಾಗಿ ಏನು ಅಂತ ಗೊತ್ತಾಯ್ತು ಸರ್? ಇವಾಗ ನಮಗೆ ಮೊದಲಿನ ಮಾಹಿತಿ ನಮಗೆ ಬಂದಿದೆ. ಎರಡು ಗಂಟೆ ಸುಮಾರಾಗಿ 2:10ಕ್ಕೆ ನಮಗೆ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಫರ್ದರ್ ಏನು ನಾವು ಪ್ರೊಸೀಜರ್ ಮಾಡಬೇಕು, ಇಮಿಡಿಯೇಟ್ ಆಗಿ ನಾವು ಬಂದು ಇವಾಗ ಮಾಜರ್ ಮಾಡಿದ್ದಾರೆ. ಇವಾಗ ಮಾಜರ್ ಮಾಡಿದ್ಮೇಲೆ ಅವರು ಪ್ರಿಲಿಮಿನರಿ ಎಂಕ್ವೈರಿ ಮಾಡಿರೋ ಅವನು ಟಕ್ಕರ್ ಅಂದ್ಬಿಟ್ಟು ಧ್ರುವ್ ಟಕ್ಕರ್ ಅಂದ್ಬಿಟ್ಟು ಸುಮಾರು 19-20 ಹುಡುಗ, ಅವನು ಮುಂಬೈ ಅವನು ಈಸ್ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಕಾಲೇಜ್, ನ್ಯಾಷನಲ್ ಲಾ ಸ್ಕೂಲ್, ಫಸ್ಟ್ ಇಯರ್ ಸ್ಟೂಡೆಂಟ್ ಅಂತ ಗೊತ್ತಾಗಿದೆ. ಇವಾಗ ಅದ್ರ ಬಗ್ಗೆ ಮುಂದಿನ ತನಿಖೆ ಅವರು ಲಾ ಕಾಲೇಜು ಅವ್ರ ಫ್ರೆಂಡ್ಸ್ ಅವ್ರು ಏನಿದೆ ಅವ್ರ ಬಗ್ಗೆ ಅದು ಪೊಲೀಸರು ಮುಂದಿನ ಕಾರಣ ಏನಂತಂದ್ರೆ ಟ್ರೈನ್ನ ಕೆಳಭಾಗದಲ್ಲಿ ಆ ಥರ ಮೃತದೇಹ ಸಿಗಾಕೊಂಡಿದೆ ಅನ್ನೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಇದೇ ಪಕ್ಕದ ಮಾರ್ಗದಲ್ಲಿ ಒಂದು ವಾಹನ ಸಿಲ್ಕೊಂಡಂತ ಸಂದರ್ಭದಲ್ಲಿ ಟ್ರೈನನ್ನ ಕರೆಸಿ ಆ ವಾಹನನ ಮೇಲೆತ್ತಿತ್ತು. ಈ ಸಾರಿ ಏನಾದ್ರೂ ಈ ತರ ನಮ್ಮ ಮೃತದೇಹವನ್ನು ತೆಗಿಬೇಕು ಅಂದ್ರೆ ಏನ್ ಪ್ಲಾನ್ ಸಿದ್ಧತೆ ಇಲ್ಲ ಮಾಡ್ಕೊಳ್ಳಿ. ಇವಾಗ ಏನಂದ್ರೆ ನಮ್ಮಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಸೊ ಈ ತರ ಆಗಿದ ತಕ್ಷಣ ಫಸ್ಟ್ ಇನ್ಫಾರ್ಮೇಶನ್ ನಮ್ಮ ಪಬ್ಲಿಕ್ ಅಲ್ಲಿ ಸ್ಟೇಷನ್ ಅಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ನಾವು ಇವ್ಯಾಕ್ಯುಯೇಟ್ ಮಾಡ್ತೀವಿ. ಇದಾದ ನಂತರ ಅವರು ಪೊಲೀಸರಿಗೆ ಕರೀತೀವಿ. ಯಾಕಂದ್ರೆ ಪೊಲೀಸರು ಕರೆದ ಮೇಲೆ ಅವರು ಅದನ್ನ ನೋಡ್ತಾರೆ, ಈಗ ಮಾಜರ್ ಮಾಡಬೇಕಾ ಇಲ್ಲ ಮುಂದಿನ ಕ್ರಮ ನಾವು ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ, ಅವನಿಗೆ ಬಚಾವ್ ಮಾಡುವಂಥ ಚಾನ್ಸಸ್ ಏನಿದೆ ಅದು ಆಗ್ತಿದ್ದಂಗೆ ಅವ್ರು ಮಾಜರ್ ಮಾಡಿದ ತಕ್ಷಣ ಸೇಫ್ಟಿ ಮೆಜರ್ಮೆಂಟ್ ತಗೋತೀವಿ ಅಂತ ಹೇಳಿದ್ರು ಮೊದಲೇನೆ. ಅಲ್ಲಲ್ಲಪ್ಪ, ಸೇಫ್ಟಿ ಮೆಜರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡಿಸ್ಟಿಕ್ ಅಲ್ಲಿ ಈ ತರದ್ದು ನಾವು ಒಂದು ತಡೆಗೋಡೆ ಏನ್ ಹಾಕ್ತೀವಿ ಅದನ್ನ ಹಾಕಿದೀವಿ. ಸೊ ಅದು ಪ್ರಿಲಿಮಿನರಿ ಆಗಿ ಮೆಜೆಸ್ಟಿಕ್ ಅಲ್ಲಿ ನಾವು ಸ್ಕ್ರೀನ್ ಡೋರ್ ಕೂಡ ಹಾಕ್ತೀವಿ ಅಂತ ಹೇಳಿದ್ರು. ಅಲ್ಲಲ್ಲ, ಸ್ಕ್ರೀನ್ ಡೋರ್ ಹೊಸದಾಗಿ ಬರುವಂತ ಸ್ಟೇಷನ್ಸ್ ಅಲ್ಲಿ ಆಗ್ತಾ ಇದ್ದಾರೆ. ಇವಾಗ ಇದೆಲ್ಲ ಯಾಕೆ ಡಿಲೇ ಆಗ್ತಿದೆ? ಮತ್ತೆ ಈಗಾಗಲೇ ಇವಾಗ ನಾವು ಎಲ್ಲದಕ್ಕೂ ಒಂದೇ ಉತ್ತರ ಅಂತ ನಾವು ಹೇಳಕ್ ಆಗೋದಿಲ್ಲ, ಆಯ್ತಲ್ಲ. ಸೊ ಅದಕ್ಕೆ ನಾವು ಇವಾಗ ಈ ತರ ಘಟನೆಗಳು ಮುಂದೆ ಮರಕಳಿಗೆ ಆತನ ಮೃತದೇಹವನ್ನು ತೆಗಿಲಿಕ್ಕೆ ಏನ್ ಸಿದ್ಧತೆ ಮಾಡ್ಕೊಳ್ತಿದ್ರೆ ಸರ್? ಅಂದ್ರೆ ಟ್ರೈನ್ ಕರ್ಸಿ ಮೇಲೆತ್ತಿ ಆತರ ಮೃತದೇಹ ಇಲ್ಲ ಈ ತರದ್ರಲ್ಲಿ ಎರಡು ಇಶ್ಯೂ ಇರ್ತದೆ. ಹೇಗೆ ತೆಗಿಬಹುದು? ಫಸ್ಟ್ ಅವರು ಪೊಲೀಸರು ಬಂದು ಮಾಜರ್ ಮಾಡಿದಾಗ ಅವನು ಇವಾಗ ಜೀವಂತವಾಗಿದ್ರೆ ನಾವು ಟ್ರೈನನ್ನ ಇಲ್ಲ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಮಾಡಿ ಆಮೇಲೆ ಆ ದೇಹನ ನಾವು ತೆಗೆದು ಅದನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪೊಲೀಸರಿಗೆ ಅದನ್ನು ಇದು ಮಾಡ್ತೀವಿ. ಸರ್, ಈಗ ಬಾಡಿ ಎಷ್ಟೊತ್ತು ತೆಗಿತೀರಾ? ಟ್ರೈನ್ ಎಷ್ಟೊತ್ತು? ಇಲ್ಲ, ಟ್ರೈನ್ ಇವಾಗ ಆಲ್ರೆಡಿ ಅವ್ರು ಮಾಜರ್ ಮಾಡಿ ಇವಾಗ ಸಾಹೇಬ್ರು ಹೊರಟಿದ್ದಾರೆ. ಇವಾಗ ಅದು ಬಾಡಿ ಆಚೆ ಹೋಗ್ತಿದ್ದಂಗೆನೆ ನಮ್ಮ ಅಲ್ಲಿ ಏನ್ ಪ್ರೊಸೀಜರ್ ಇದೆ, ನಾವು ಪವರ್ ಸಪ್ಲೈ ಆನ್ ಮಾಡಬೇಕು, ಮತ್ತೆ ಎಲ್ಲ ಸ್ಟೇಷನ್ಗೆ ನಾವು ಇನ್ಫಾರ್ಮ್ ಮಾಡಬೇಕು. ಮೋಸ್ಟ್ಲಿ ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಈ ಪ್ಯಾಸೆಂಜರ್ ಸರ್ವಿಸಸ್ ಸ್ಟಾರ್ಟ್ ಆಗಿದೆ. ಸರ್, ಈಗ ಆಲ್ರೆಡಿ ಟಿಕೆಟ್ ತಗೊಂಡಂತ ಪ್ರಯಾಣಿಕರು ಕೆಲವೊಂದಷ್ಟು ಜನ ಬೇಜಾರು ಇವಾಗ ಕರೆಕ್ಟ್ ಅವರು ಬಂದು ನಮ್ಮ ಹತ್ರ ರಿಫಂಡ್ ಮಾಡೋದಕ್ಕೆ ಅಥವಾ ಏನಾದ್ರು ಕೇಳಿದ್ರೆ ಈ ತರ ಸಿಚುವೇಷನ್ಗಳಿಗೆ ಅದು ರಿಫಂಡ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.